ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕದ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕೆಂದರೆ ಟ್ರಂಪ್ ಏನು ಹೇಳಿದ್ರು ಹೇಳಿ, 5 ದಿವಸ ನಾವು ಕದನ ವಿರಾಮ ಘೋಷಣೆ ಮಾಡ್ತೀವಿ, 5 ದಿವಸ ನಾವು ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ. ಹಿಂಗೆ ಹೇಳಿ 12 ಗಂಟೆ ಆಗಿಲ್ಲ, ಭೀಕರ ದಾಳಿಯನ್ನು ನಡೆಸಿದೆ ಅಮೆರಿಕ. ದಾಳಿಯನ್ನು ಅಮೆರಿಕ ಸೇನೆ ಮುಂದುವರಿಸಿದೆ. ಇಂಧನ ಘಟಕದ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿದೆಯಂತೆ. 5 ದಿನ ಕಾರ್ಯಾಚರಣೆ ಮುಂದೂಡಿದ್ದೀವಿ ಅಂತ ಹೇಳ್ತಾನೇ ಮತ್ತೊಂದು ಸರಿ ದೊಡ್ಡ ಮಟ್ಟದ ದಾಳಿ. ಕದನ ವಿರಾಮ ಅಂದರೂ ಕೂಡ ಇರಾನ್ ಮೇಲೆ ಯಾಕೆ ಡೆಡ್ಲಿ ದಾಳಿಯನ್ನು ನಡೆಸಿದೆ ನೋಡೋಣ. ನಾವೇನಾದರೂ ಈ ರೀತಿ ಅಂದರೆ ಇವರು ಏನು ಮಾಡ್ಬೋದು, ಇವರ ವರ್ತನೆ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಕ್ಕೇನಾದರೂ ಹೋಯ್ತಾ, ಟೆಸ್ಟ್ ಮಾಡ್ತಾ, ಇದು ಸಂಗತಿ. ಒಬ್ಬ ನಾಯಕ ಈ ಆಡಿದ ಮಾತನ್ನು ಉಳಿಸ್ಕೊಂಡ್ಬಿಟ್ರೆ ಅವ್ನು ನಾಯಕ, ಇಲ್ಲ ಅಂದರೆ ಏನು ಹೇಳಿ ನಾಲಾಯಕ. ಅಮೆರಿಕ ಇಷ್ಟು ದಿನಗಳ ನಂತರ ಇಂಥ ಒಬ್ಬ ಅಧ್ಯಕ್ಷನ ಕಂಡಿದೆ. ಈಗಿದ್ದ ಮಾತಿನೊಂದು ಕ್ಷಣಕ್ಕಿಲ್ಲ, ಒಂದು ಕ್ಷಣದಲ್ಲಿ ಆಡಿದಂಥ ಮಾತು ಮತ್ತೊಂದು ಕ್ಷಣಕ್ಕಿಲ್ಲ. ಈ ತರಹದ ನಾಯಕನ ಎಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯನಾ ನಾವು? ಇದು ಟ್ರಂಪ್ ವಿಶೇಷತೆ. 5 ದಿವಸ ಯಾವುದೇ ಕಾರಣಕ್ಕೂ ನಾವು ದಾಳಿ ಮಾಡಲ್ಲ ಅಂತು, ಆದರೆ ಮಾಡಿರೋದು ಡೆಡ್ಲಿ ಅಟ್ಯಾಕ್ ಮಾಡಿದೆ. ತೆರೆಮರೆಯಲ್ಲೇ ಇರಾನ್ ಮೇಲೆ ಅಮೆರಿಕ ಯುದ್ಧ ಸಾರ್ತಾನೇ ಇದೆ, ಯುದ್ಧ ಮಾಡ್ತಾನೇ ಇದೆ. 2 ಇಂಧನ ಘಟಕಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಖೊರಮ್ಮರ್ ವಿದ್ಯುತ್ ಸ್ಥಾವರ, ಅದರ ಗ್ಯಾಸ್ ಪೈಪ್ಲೈನ್, ಇಸ್ಫಹಾನ್ನಲ್ಲಿರುವಂಥ ನೈಸರ್ಗಿಕ ಅನಿಲ ಘಟಕ, ಅದರ ಮೇಲೆ ಇಸ್ಫಹಾನ್ನಲ್ಲಿರುವಂಥ ಅನಿಲ ಘಟಕ, ಖೊರಮೈರ್ನಲ್ಲಿರುವಂಥ ವಿದ್ಯುತ್ ಸ್ಥಾವರ, 2 ಕಡೆಗೆ ದಾಳಿಯಾಗಿದೆ ಅಂತ ಇರಾನ್ ಮಾಧ್ಯಮ ವರದಿ ಬಿತ್ತರಿಸಿದೆ. ಆದರೆ ಇಸ್ರೇಲ್ ಅಂತೂ ತುಂಬ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ನಮ್ಮ ದಾಳಿ ನಿಲ್ಲಲ್ಲ ಅಂತ. ಜೊತೆಗೆ ಏನಂದರೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಿಲ್ಲಿಸಿಲ್ಲ, ಮತ್ತೆ ದಾಳಿಗಳು ನಡೀತಾನೇ ಇವೆ. ಇರಾನ್ ಮಿಸೈಲ್ ದಾಳಿಗೆ ದಟ್ಟ ಹೊಗೆ ಆವರಿಸಿದೆ. ಬೇರೆ ಬೇರೆ ನಗರಗಳ ಮೇಲೆ ಆಗಿರುವಂಥ ದಾಳಿ, ಅದರಲ್ಲೂ ಜನವಸತಿ ಪ್ರದೇಶದ ಮೇಲೆ ಆಗಿರುವಂಥ ಅಟ್ಯಾಕ್. ಬಹ್ರೈನ್ನಲ್ಲಿರುವಂಥ ಅಮೆಜಾನ್ ಕಂಪನಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಯಾಕೋ ಈ ಬಹ್ರೈನ್ನ ಬಹಳ ಟಾರ್ಗೆಟ್ ಮಾಡಿದೆ ಇರಾನ್. ಅಮೆಜಾನ್ ಕಂಪನಿಯ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಬಹ್ರೈನ್ನ ಅಮೆಜಾನ್ ಕಂಪನಿಯ ಮೇಲೂ ಕೂಡ ದಾಳಿಯಾಗಿರೋದು. ಜೀವಮಾನದಲ್ಲಿ ಇಂಥ ಘಟನಾವಳಿಗಳನ್ನು ನೋಡಿಲ್ಲ ಇವು. ಇನ್ನು ಸೌದಿ ಅರೇಬಿಯಾ ಯುದ್ಧಕ್ಕೆ ಎಂಟ್ರಿ ಕೊಡುತ್ತಾ? ಸೌದಿ ಅರೇಬಿಯಾ ಎಂಟ್ರಿ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಏನಾದರೂ ಆ ರೀತಿ ಆಯಿತು ಅಂತಂದರೆ ಪಕ್ಕದ ಪಾಕಿಸ್ತಾನವನ್ನು ಕೂಡ ಎಳ್ಕೊಳ್ಳುವಂಥದ್ದು ಕೂಡ ನಿಶ್ಚಿತ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನಕ್ಕೂ ಕೂಡ ಬುಲಾವ್ ಬರಬಹುದು. ಮೊದಲೇ ಭಿಕ್ಷುಕ ರಾಷ್ಟ್ರ, ಏನಾದರೂ ಯುದ್ಧ ಮಾಡಲ್ಲ ಅಂದ್ಬಿಟ್ರೆ ಇನ್ನಷ್ಟು ಹದಗೆಟ್ಟೋಗುತ್ತೆ ಸ್ಥಿತಿ. ಹಾಗಾಗಿ ಅನಿವಾರ್ಯವಾಗಿ ಪಾಕಿಸ್ತಾನವೂ ಕೂಡ ಹೋಗ್ಬೋದು. ಈಗಲೇ ಪಕ್ಕದಿಂದ ಯಾವ ರೀತಿ ಏಟುಗಳು ಬೀಳ್ತಾ ಇವೆ ನೋಡ್ತಾ ಇದ್ದೀವಿ. ಅಫ್ಘಾನಿಸ್ತಾನ ಒಂದಾದ ಮೇಲೊಂದು ಏಟು ಕೊಡ್ತಾ ಇದೆ. ಯಾರನ್ನ ಸಾಕಿದ್ರಲ್ಲ ಭಯೋತ್ಪಾದಕರನ್ನ, ಈಗ ಅತ್ಯಂತ ದೊಡ್ಡ ಭಯೋತ್ಪಾದಕ ದಾಳಿಗಳಾಗ್ತಿರುವಂಥದ್ದು ಪಾಕಿಸ್ತಾನದಲ್ಲಿ. ಈಗ ಸೌದಿ ಅರೇಬಿಯಾ ಎಂಟ್ರಿ ಕೊಟ್ಟರೆ ನೆಕ್ಸ್ಟು ಅದರ ಪಕ್ಕದಲ್ಲಿರುವಂಥ ಪಾಕಿಸ್ತಾನವೂ ಕೂಡ ಎಂಟ್ರಿ ಕೊಡಬೇಕು ಅಂತ ಸ್ಥಿತಿ ಇದೆ. ಇಲ್ಲಿ ತನಕ ಬಹಳ ತಾಳ್ಮೆಯಿಂದ ಇತ್ತು ಸೌದಿ ಅರೇಬಿಯಾ, ಆದರೆ ಈಗ ಇದ್ಯಾಕೋ ಸರಿ ಹೋಗಲ್ಲ ಅಂತ ಅನಿಸಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಬಶ್ಮೌನ್ ಪ್ರದೇಶ, ಅಲ್ಲಿ ಇಸ್ರೇಲ್ ವ್ಯಾಪಕ ದಾಳಿ ಮಾಡಿದೆ. ಮೇಲಿಂದ ಮೇಲೆ ಮೀಟಿಂಗ್ಗಳಾಗ್ತಾ ಇವೆ. ಕೇಂದ್ರ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಮಾಡಿದ್ದಾರೆ. ಸೀನಿಯರ್ಸ್ ಅಫಿಷಿಯಲ್ಸ್ ಜೊತೆಗೆ 3 ಸೇನಾ ಮುಖ್ಯಸ್ಥರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ.
ಬರೀ ದೇಶದ ರಕ್ಷಣೆ, ಆಂತರಿಕ ರಕ್ಷಣೆ ಅದು ಮಾತ್ರ ಅಲ್ಲ, ಗ್ಯಾಸ್ ಮತ್ತು ತೈಲ ಬಿಕ್ಕಟ್ಟಿನ ಬಗ್ಗೆಯೂ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದು ಸಂಗತಿ. ಮೊನ್ನೆ ಕೂಡ ಪ್ರಧಾನಮಂತ್ರಿಗಳು ಸುದೀರ್ಘವಾಗಿ ಮೀಟಿಂಗ್ ಮಾಡಿರೋದು, 5-6 ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ದಾರೆ. ಅದಾದ ಮೇಲೆ ನಿನ್ನೆ ಅವರು ಲೋಕಸಭೆಯಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ಭಾಷಣ ಮಾಡಿದರು. ಇನ್ನು ಒಂದು ಸಮಾಧಾನಕರ ಸಂಗತಿ ಏನು ಅಂದರೆ, LPG ಹೊತ್ತಂಥ 2 ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನು ದಾಟಿವೆ. ಭಾರತದ ಹಡಗುಗಳು ಜಾಗ್ ವಸಂತ್ ಮತ್ತು ಈ ಪೈನ್ ಗ್ಯಾಸ್ ಹೆಸರಿನ 2 ಹಡಗುಗಳು 92,612 ಮೆಟ್ರಿಕ್ ಟನ್ LPG ಹೊತ್ತಂಥ ಹಡಗುಗಳಿವು. ಈ ಥರ ಹೊರಟ ತಕ್ಷಣ ಏನು ಅಂತಂದರೆ ಅಕ್ಕಪಕ್ಕ ಅವುಗಳಿಗೆ ರಕ್ಷಣೆ ಕೊಡಲಾಗುತ್ತೆ, ಎಸ್ಕಾರ್ಟ್ ಕೊಡಲಾಗುತ್ತೆ. ಯಾಕಂದರೆ ನಾವು ಹಿಂದೆಲ್ಲ ನೋಡಿವಿ, ಯಾವುದಾದ್ರೂ ಹಡಗು ನಮ್ಮ ಸರಹದ್ದನ್ನು ಪ್ರವೇಶ ಮಾಡ್ತು ಅಂದ ತಕ್ಷಣವೇ ಅಕ್ಕಪಕ್ಕ ಎಸ್ಕಾರ್ಟ್ ಮುಖಾಂತರ ಕರ್ಕೊಂಬರ್ತೀವಿ, ಏನೂ ಕೂಡ ತೊಂದರೆ ಆಗಬಾರ್ದು ಅಂತ. ಯುದ್ಧ ನೌಕೆಗಳು ಕಾವಲು ಕಾಯ್ತಾ ಇರ್ತವೆ. ಯಾರಾದರೂ ದಾಳಿ ಮಾಡಿಬಿಟ್ರೆ ಹೊರ್ಮುಜ್ ಆಗಿ ಓಮನ್ ಗಲ್ಫನ್ನು ಕೂಡ ದಾಟಿವೆ 2 ಹಡಗುಗಳು. ಶನಿವಾರದ ಒಳಗಡೆಗೆ ಭಾರತದ ಬಂದರಿಗೆ ಬರ್ತವೆ, ಗುರುವಾರ ಅಥವಾ ಶನಿವಾರ. ಏನೋ ಈ ಗ್ಯಾಸ್ ಹಾಹಾಕಾರ ಶುರುವಾಗಿದೆಯಲ್ಲ, ಒಂದಷ್ಟು ಸಮಾಧಾನ ಆಗಬಹುದು. ಹೀಗಾಗಿಯೇ LPG ಹಡಗುಗಳು ಬಂದ ತಕ್ಷಣವೇ ಭಾರತ ಅದಕ್ಕೆ ರಕ್ಷಣೆ ಕೊಟ್ಟು ಕರ್ಕೊಂಬರೋದು. ಈಗ ಓಮನ್ ಗಲ್ಫನ್ನು ಕೂಡ ದಾಟಿವೆಯಂತೆ ಹಡಗುಗಳು. ಒಂದು ಸಮಾಧಾನಕರ ಸಂಗತಿ.